ಈ ಎತ್ತಿನೊಳೆ ವಿಚಾರದಲ್ಲಿ ಇದು ಭಾಳ ನಿಂತೋಗಿತ್ತು ಕೆಲಸ. ನಾನೀಗಾಗಲೇ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನೀರನ್ನ ಈಚೆ ತೆಗೆದುಕೊಂಡು ಬಂದಿದ್ದೀವಿ. ಅವ್ರ ನಾಯಕರು ನೀರೇ ಬರಲ್ಲ ಅಂತ ಹೇಳ್ತಾ ಇದ್ರು. ಸೊ ನಾವೆಲ್ಲ ಹೋಗಿ ಏನೇನೋ ಪ್ರಯತ್ನ ಮಾಡಿ ನೀರು ತಂದಿದ್ದೀವಿ. ಈ ನೆಕ್ಸ್ಟು ತುಮಕೂರವರೆಗೂ ನಮ್ಮ ಪರಮೇಶ್ವರ ಕ್ಷೇತ್ರದವರೆಗೂ ನೀರಿಗೆ ಬರಬೇಕಾಗಿದೆ. ಅಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಕೂಡ ನಾವು ಮಾಡಬೇಕಾಗಿದೆ, ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಅದಕ್ಕೂ ಕೂಡ ಫಾರೆಸ್ಟ್ದು ಸ್ವಲ್ಪ ಕ್ಲಿಯರೆನ್ಸ್ ಇತ್ತು. ನಮ್ಮ ಹಾಸನ ಜಿಲ್ಲೆ ಶಿವಲಿಂಗೇಗೌಡರು, ಬೇರೆ ತುಮಕೂರು ಜಿಲ್ಲೆ ಜಮೀನು, ಹಾಸನ ಜಮೀನೆಲ್ಲ ಸೇರಿ ನಾವು ರೆವಿನ್ಯೂಯಿಂದ ಫಾರೆಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಅವರು ಪರ್ಮಿಷನ್ ಕಾಯ್ತಾ ಇದ್ದೀವಿ ಅಷ್ಟೇ. ಅದಾದ ತಕ್ಷಣ ಒಂದು 2 ತಿಂಗಳಲ್ಲೇ ಆ ಕೆಲಸನ ಮುಗಿಸ್ಬಿಡ್ತೀವಿ. ಮುಗಿಸಿ ತುಮಕೂರವರೆಗೂ ನೀರು ತರಂಗೆ ಮಾಡ್ತೀವಿ. ಈಗ ಹಿಂದೆ ಏನು ಇವ್ರಿಗೆ ಚಿಕ್ಕಬಳ್ಳಾಪುರದವ್ರಿಗೆ, ಕೋಲಾರವ್ರಿಗೆ ಕೆಲಸ ಮಾಡಬೇಕಾಗಿದೆ, ಅದು ಪೆಂಡಿಂಗ್ ಇತ್ತು ಕೆಲವು ಬೇಕಾದಷ್ಟು ಕನ್ಸ್ಟೆಂಟ್ಸಿಂದ. ಅದು ಕೂಡ ಪೈಪ್ ಹಾಕ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ. ಅವರು ಆನರಬಲ್ MLA ಅವರು ನನ್ನ 10 ಬಾರಿ ಬಂದು ಕೇಳಿದ್ದಾರೆ, ನಮ್ಮ ವೆಂಕಟೇಶ್ವರರೆಡ್ಡಿ ಅವರು. ನಾನು ಯಾವತ್ತಾರು ಒಂದಿನ ಹೋಗಿ ಅವರು, KH ಮುನಿಯಪ್ಪನವರು, ನಮ್ಮ ಬೈರ್ತಿ ಸುರೇಶು ಅವರೆಲ್ಲ ಕೋಲಾರವರೆಲ್ಲ ಬಂದು ಕೇಳ್ಕೊಂಡಿದ್ದಾರೆ. ಒಂದಿನ ಸದ್ಯ ಪೂಜೆ ಮಾಡಿಬಿಟ್ಟು ಆ ಕೆಲಸ ಪ್ರಾರಂಭ ಮಾಡಿಸ್ತೀನಿ ಆದಷ್ಟು ಜಲ್ದಿ. ಈ ಒಂದು ಸ್ವಲ್ಪ ಈ ನಮ್ಮ ಪರಮೇಶ್ವರ ಕ್ಷೇತ್ರದಲ್ಲಿ ಸ್ವಲ್ಪ ಗೊಂದಲ ಇತ್ತು, ಅದನ್ನು ಕೂಡ ಅವ್ರ ಹತ್ರ ಮಾತಾಡಿ ಅದನ್ನು ಸರಿ ಮಾಡಿದ್ದೀನಿ. ಯಾಕೆಂದರೆ ಬ್ಯಾಲೆನ್ಸಿಂಗ್ ರಿಸರ್ವಾಯರು BJP ಗೌರ್ಮೆಂಟಲ್ಲಿ ಚೇಂಜ್ ಮಾಡಿಬಿಟ್ಟಿದ್ರು. ಅದನ್ನು ಬರೀ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ತೊಗೋಬೇಕು, ಕೊರಟಗೆರೆ ತಾಲೂಕಲ್ಲಿ ತೊಗೋಬಾರ್ದು ಅಂತೇಳಿ. ಸೊ ಅದಕ್ಕೆ ಹಂಗೆ ನೀರನ್ನ ಯಾವ ತಾಲೂಕಲ್ಲಿ ಅಂತೇಳಿ ಒಂದೇ ಕಡೆ ನಿಲ್ಸೋಕ್ಕಾಗಲ್ಲ, ನೀರು ಎಲ್ಲಿ ಇರಬೇಕು ಅಂತ. ಅದಕ್ಕೆ ಈಗ ಅಟ್ಲೀಸ್ಟ್ 5 TMC ನಿಲ್ಲಿಸೋವಂಥದ್ದಿತ್ತು. ಈಗ ಅಟ್ಲೀಸ್ಟ್ 3 TMC ಯಾರೂ ಬ್ಯಾಲೆನ್ಸಿಂಗ್ ರಿಸರ್ವ್ ಇರಬೇಕು ಅಂತೇಳಿ ಈಗ ನಾನು ಅವ್ರ ರಿಕ್ವೆಸ್ಟ್ ಮಾಡಿದ್ದೀನಿ. ಅದು ಆಲ್ಮೋಸ್ಟ್ ಒಂದು ಫೈನಲ್ ಸ್ಟೇಜ್ ಬಂದಿದೆ. ಆದಷ್ಟು ಜಲ್ದಿ ನಮ್ಮ ಪ್ರಯಾರಿಟಿಲಿ ಈ ಯೋಜನೆ ಇದೆ.